ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುನೀತ್ ಲಕ್ಷ್ಮಿ ಹಾಸನ್ ವ್ಲಾಗ್ಸ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಅಮಾವಾಸ್ಯೆ ಆದ್ದರಿಂದ ನಾನು ಬೆಳಗ್ಗೆನೇ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಸ್ಬೆಂಡ್ ಇರಲಿಲ್ಲ, ಅವರು ಬೆಂಗಳೂರಿಗೆ ಹೋಗಿದ್ರು. ಸೊ ಹಂಗಾಗಿ ನಾನು ಬೇಗನೆ ತಿಂಡಿ ಮಾಡಿಕೊಟ್ಟು, ಮಕ್ಕಳು ಇನ್ನೂ ಎದ್ದಿರಲಿಲ್ಲ. ನಾನು ಫಸ್ಟೇ ಎಲ್ಲನೂ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಿಂದಿನ ದಿನ ರಾತ್ರಿಯೇ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೆ. ಬೆಳಗ್ಗೆ ಎದ್ದು ಮಾತ್ರ ಎಲ್ಲ ಒಂಚೂರು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಒರೆಸಿ, ಆಮೇಲೆ ಎಲ್ಲನೂ ಸೋಫಾ ಎಲ್ಲ ನೀಟಾಗಿ ಎಲ್ಲ ಸ್ವಲ್ಪ ಧೂಳೆಲ್ಲ ತಕ್ಕೊಂಡು ನೆಲ ಒರೆಸ್ಕೊಂಡು ಆಮೇಲೆ ನಾನು ಸ್ನಾನ ಮಾಡ್ಕೊಂಡಿದ್ದೀನಿ. ನೆಲ ಒರೆಸೋ ನೀರಿಗೆ ನಾನು ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿಣ ಪುಡಿನ ಹಾಕ್ಕೊಂಡು ನೆಲ ಒರೆಸ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ನೆಗೆಟಿವ್ ಎನರ್ಜಿ ಏನೇ ಇದ್ದರೂ ಇದರಿಂದ ರಿಮೂವ್ ಆಗುತ್ತೆ ಅನ್ನೋದು, ಅದಕ್ಕೋಸ್ಕರ ಅವೆರಡನ್ನೂ ಹಾಕ್ಕೊಂಡು, ಹಾಗೆ ನಿಮಗೆ ಯಾವುದು ಫ್ಲೋರ್ ಕ್ಲೀನರ್ ಬೇಕೋ ಅದನ್ನು ಹಾಕ್ಕೊಂಡು ನೆಲ ಒರೆಸ್ಬೋದು. ನಾನಿಲ್ಲಿ ನೆಲ ಎಲ್ಲ ಒರೆಸ್ಕೊಂಡಾಯಿತು. ಹಾಗೆಯೇ ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿನೂ ಹಾಕ್ಕೊತಾ ಇದ್ದೀನಿ. ಅಮಾವಾಸ್ಯೆ ಆದ್ದರಿಂದ ಹೊಸ್ಲು ಪೂಜೆ ಮಾಡಬೇಕು, ಅದಕ್ಕೋಸ್ಕರ ಸ್ವಲ್ಪ ಗ್ರ್ಯಾಂಡಾಗಿ ಇರಲಿ ಅಂತ ಅಂದ್ಬಿಟ್ಟು ರಂಗೋಲಿನ ಈ ರೀತಿ ಹಾಕ್ಕೊತಾ ಇದ್ದೀನಿ. ಏನೋ ಒಂಥರ ಚೆಂದ ಈ ರೀತಿ ನಾವು ಡೆಕೋರೇಷನ್ ಮಾಡೋದ್ರಿಂದ ಬಾಗಿಲಿಗೆ ಮತ್ತು ಪಾಸಿಟಿವ್ ವೈಬ್ಸ್ ಕೂಡ ಜಾಸ್ತಿ ಆಗುತ್ತೆ. ಈಗ ನಾನು ಸ್ನಾನ ಮಾಡ್ಕೊಂಬಂದು ಬೆಲ್ಲದನ್ನ ಮಾಡ್ತಾಯಿದ್ದೀನಿ, ಸಿಹಿ ಪೊಂಗಲ್ ಅಂತಾರಲ್ಲ ಅದನ್ನು. ಸೊ ಇಲ್ಲಿ ನಾನು ಅಕ್ಕಿನ ತೊಳೆದ್ಬಿಟ್ಟು ಫಸ್ಟು ಅನ್ನ ಮಾಡ್ಕೊಳಕ್ಕೆ ಇಟ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಹಾಲು ಕೂಡ ಹಾಕ್ಕೊತಾ ಇದ್ದೀನಿ. ಕೆಲವರು ಹೆಸ್ರುಬೇಳೆ ಕೂಡ ಹಾಕ್ತಾರೆ. ನಾನಿಲ್ಲಿ ಹೆಸ್ರುಬೇಳೆ ಹಾಕಿಲ್ಲ, ಜಸ್ಟ್ ಇಲ್ಲಿ ಅಕ್ಕಿ ಮತ್ತು ಹಾಲನ್ನ ಹಾಕ್ಕೊಂಡು ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಅದು ವಿಷಲ್ ಬರೋಷ್ಟೊತ್ತಿಗೆ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಳೇದು ಏನು ಹೂವು ಆಯಿತು ಅದನ್ನೆಲ್ಲ ತೆಗಿತಾ ಇದ್ದೀನಿ. ಡೈಲಿ ಪೂಜೆ ಮಾಡೋದ್ರಿಂದ ಮನೆಗೂ ಏನೋ ಒಂಥರ ನೆಮ್ಮದಿ ಅಂತಲೇ ಹೇಳ್ಬೋದು. ಸೊ ನಿನ್ನೆ ಏನು ಪೂಜೆ ಮಾಡಿದ್ದೆ ಅದನ್ನೆಲ್ಲ ತೆಗ್ದಿರ್ತಾಯಿದ್ದೀನಿ. ಹೂವೆಲ್ಲ ತೆಗ್ದು ಇವತ್ತೇನು ಬೇಕೋ ಅದು ಹೂವನ್ನೆಲ್ಲ ಮುಡಿಸ್ಕೊತಾ ಇದ್ದೀನಿ. ಹಾಗೆಯೇ ಇದು ಅಮಾವಾಸ್ಯೆ ಆದ್ದರಿಂದ ಆಷಾಢ ಫಸ್ಟ್ ಸ್ಟಾರ್ಟ್ ಆಗಿದೆ ಅಲ್ವಾ, ಆ ಅಮಾವಾಸ್ಯೆ ಆದ್ದರಿಂದ ನಾನು ಉಪ್ಪಿನ ದೀಪ ಹಚ್ಚುತ್ತಾ ಇದ್ದೀನಿ. ಸೊ ಉಪ್ಪಿನ ದೀಪ ಡೀಟೇಲ್ಸು ನಾನು ಫುಲ್ಲು ನನ್ನ ವೀಡಿಯೋದಲ್ಲಿ ಹಾಕಿದ್ದೀನಿ. ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ದೀಪ ಎಲ್ಲ ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ. ತುಂಬ ದಿನ ಆಗಿತ್ತು ನಾನು ಉಪ್ಪಿನ ದೀಪ ಹಚ್ಚಿದರೆ. ಸೊ ಈಗ ಆಷಾಢ ಮಾಸ ಅಲ್ವ, ಅದಕ್ಕೋಸ್ಕರನೇ ಉಪ್ಪಿನ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಿದ್ದೀನಿ. ಈಗ ಎಲ್ಲನೂ ಉಪ್ಪಿನ ದೀಪಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಒಂದು ಕಡೆ ಇಟ್ಕೊತಿದ್ದೀನಿ. ಹಾಗೆಯೇ ಮಕ್ಕಳಿಗೆ ಸ್ಕೂಲಿಗೆ ಬೇರೆ ಟೈಮ್ ಆಗಿತ್ತು, ಅವ್ರನ್ನೂ ಬೇರೆ ಬಿಟ್ಟು ಬರಬೇಕಿತ್ತು. ಅವ್ರನ್ನ ಬಿಟ್ಟು ಬಂದುಬಿಟ್ಟೆ ನಾನು ದೀಪ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅವ್ರನ್ನೂ ಸ್ಕೂಲಿಗೆ ಬಿಟ್ಟು ಬಂದೆ. ಯಾಕೆಂದರೆ ಅವ್ರಿಗೆ ಟೈಮ್ ಆಗುತ್ತೆ ಸ್ಕೂಲಿಗೆ. ಅವರೆಲ್ಲ ತಿಂಡಿ ತಿಂದು ಸ್ಕೂಲಿಗೆ ಹೋದರು. ಅವ್ರನ್ನ ಬಂದು ನಾನು ಉಪ್ಪಿನ ದೀಪ ಹಚ್ತಾ ಇದ್ದೀನಿ. ಆಷಾಢ ಶುಕ್ರವಾರದಲ್ಲಿ ಬೆಳಗ್ಗೆನೇ ನಾವು ಉಪ್ಪಿನ ದೀಪನ ಹಚ್ಬೇಕಾಗುತ್ತೆ 5:30 ಒಳಗೆ. ಬಟ್ ಅಮಾವಾಸ್ಯೆ ಆದ್ದರಿಂದ ಅಮಾವಾಸ್ಯೆ ಮುಗಿಯೋದ್ರೊಳಗೆ ದೀಪನ ಹಚ್ಬೋದು. ಈಗ ನಾನಿಲ್ಲಿ ಬೆಲ್ಲದನ್ನ ರೆಡಿ ಮಾಡ್ಕೊಂಡು ಆಯಿತು. ಸೊ ನೈವೇದ್ಯಕ್ಕೆ ಬೆಲ್ಲದನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಲಕ್ಷ್ಮಿಗೆ ತುಂಬಾ ಇಷ್ಟ ಅಂತ ಹೇಳ್ತಾರೆ ಬೆಲ್ಲದನ್ನ. ಹಾಗೆಯೇ ಈಗ ಉಪ್ಪಿನ ದೀಪಕ್ಕೆ ನಾನು ತುಪ್ಪನ ಹಾಕ್ಕೊತಾ ಇದ್ದೀನಿ. ದೇವರಿಗೆ ಅಂತಲೇ ನಾನು ಸಪ್ರೇಟಾಗಿ ತುಪ್ಪನ ಕಾಯಿಸಿಟ್ಕೊಂಡಿದ್ದೀನಿ, ಅದನ್ನೇ ನಾನು ಯೂಸ್ ಮಾಡ್ತೀನಿ. ಮನೇಲಿ ಏನು ಯೂಸ್ ಮಾಡ್ತೀವೋ ಅದನ್ನು ನಾನು ದೇವ್ರ ದೀಪಕ್ಕೆ ಹಾಕೋದಿಲ್ಲ. ಹಾಗೆಯೇ ದೇವರಿಗೆಲ್ಲ ಹೂವು ಮುಡಿಸ್ಕೊತಾ ಇದ್ದೀನಿ. ಹಿಂದಿನ ದಿನವೇ ಹೂವು ಎಲ್ಲ ತೊಗೊಂಬಂದಿದ್ದೆ, ಅದನ್ನು ದೇವರಿಗೆಲ್ಲ ಮುಡಿಸಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ದೇವ್ರ ಪೂಜೆಗೆ ಬಾಳೆಹಣ್ಣು ಮತ್ತು ನೈವೇದ್ಯಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತಂದು ಇಟ್ಕೊಂಡಿದ್ದೀನಿ. ಈಗ ದೇವರಿಗೆ ಹೂವು ಎಲ್ಲ ಮುಡಿಸಿ ಆದಮೇಲೆ ಉಪ್ಪಿನ ದೀಪಕ್ಕೂ ಕೂಡ ನಾನು ಹೂವನ್ನೆಲ್ಲ ರೆಡಿ ಮಾಡಿಕೊಂಡು ಅದಕ್ಕೆ ನಾನೀಗ ಬತ್ತಿ ಹಾಕ್ತಾಯಿದ್ದೀನಿ. ಉಪ್ಪಿನ ದೀಪನ ಯಾವಾಗಲೂ ನಾವು ಅಮಾವಾಸ್ಯೆ, ಹುಣ್ಣಿಮೆ, ಶುಕ್ರವಾರದೊತ್ತು ಹಚ್ಚಬೇಕು ಅಂತ ಹೇಳ್ತಾರೆ. ಈಗ ಒಂದು ಪೀಠದ ಮೇಲೆ ನಾನು ಈ ದೀಪನ ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ಇಡಬೇಕು ಅಂತ ಹೇಳ್ತಾರೆ. ನಾನಿಲ್ಲಿ ಉತ್ತರಾಭಿಮುಖವಾಗಿ ಇಟ್ಟಿದ್ದೀನಿ. ಹಾಗೆಯೇ ದೇವರುಗಳಿಗೆಲ್ಲನೂ ರೆಡಿ ಮಾಡಿ ಈ ರೀತಿ ಅಲಂಕಾರ ಮಾಡಿ ಅದಕ್ಕೂ ಮುಂಚೆ ನಾವು ದೀಪ ಹಚ್ಚೋಕ್ಕೂ ಮುಂಚೆ ಫಸ್ಟು ನಾವು ಕುಂಕುಮನ ಇಟ್ಕೊಬೇಕು ರೆಡಿಯಾಗಿ. ಅರಶಿನ ಕುಂಕುಮ ಇಟ್ಕೊಂಡು ಆಮೇಲೆ ನಾನು ದೇವರಿಗೆ ಅರಶಿನ ಕುಂಕುಮ ಇಡ್ತೀನಿ.
ಏನೋ ಒಂಥರ ನಂಬಿಕೆ, ದೇವರು ಕೂಡ ನಮ್ಮ ಥರನೇ ಅಲ್ವಾ. ಅದಕ್ಕೋಸ್ಕರ ನಾನೀಗ ಅರಶಿನ ಕುಂಕುಮ ಇಟ್ಕೊಂಡಾದ್ಮೇಲೆ ದೇವರಿಗೂ ಕೂಡ ಈ ರೀತಿ ಅರಶಿನ ಕುಂಕುಮನ ಇಡ್ತೀನಿ, ಪ್ರತಿ ಸರಿ ಪೂಜೆ ಮಾಡುವಾಗಲೂ ಅಷ್ಟೇ. ಹಾಗೆಯೇ ಈಗ ನಾನು ಏಕಾರತಿ ಮಾಡಿಕೊಂಡು ದೀಪನ ಹಚ್ತಾ ಇದ್ದೀನಿ. ಇದು ಕಾಮಾಕ್ಷಿ ದೀಪ ಹಾಗೆ ಉಪ್ಪಿನ ದೀಪ ಎರಡನ್ನೂ ಏಕಾರತಿಯಿಂದನೇ ಹಚ್ಕೊತಾ ಇದ್ದೀನಿ. ಉಳಿದಿದೆ 2 ದೀಪ ಏನಿದೆ ಅದು ಕೂಡ ಅದೇ ರೀತಿನೇ ಹಚ್ಕೊಂಡಿದ್ದೀನಿ. ಹಾಗೆಯೇ ಅಮಾವಾಸ್ಯೆ ಆದ್ದರಿಂದ ಹೊಸ್ಲಿಗೆ ನಾವು ನಿಂಬೆಹಣ್ಣನ್ನ ಕಟ್ ಮಾಡಿ ಇಡಬೇಕಾಗತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಇಟ್ಟು ಪೂಜೆಗೆ ಆಮೇಲೆ ನಿಂಬೆಹಣ್ಣನ್ನು ನಾನು ಹೊಸ್ಲಿಗೆ ಕಟ್ ಮಾಡಿ ಇಡ್ತೀನಿ. ಸೊ ಅದಕ್ಕೂ ಕೂಡ ಪೂಜೆ ಮಾಡಿಕೊಂಡು ಆಮೇಲೆ ನಾನಿಲ್ಲಿ ಊದಿನ ಕಡ್ಡಿನ ಬೆಳ್ಕೊತಾ ಇದ್ದೀನಿ. ಹಾಗೆಯೇ ಒಬ್ಬೊಬ್ಬರು ಒಂದೊಂಥರ ಅಮಾವಾಸ್ಯೆ ಪೂಜೆ ಮಾಡ್ತಾರೆ. ನನಗೆ ಎಷ್ಟು ತಿಳಿದಿದೆಯೋ ಅದೇ ರೀತಿ ನಾನು ಪೂಜೆ ಮಾಡ್ತೀನಿ. ಅಮಾವಾಸ್ಯೆಯಲ್ಲಿ ಏನೇ ಇದ್ದರೂ ನೆಗೆಟಿವ್ ಎನರ್ಜಿ ಏನೇ ಇದ್ರೂ ಅದೆಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಸಿಗಲಿ ಅಂತ ನಾವು ಈ ರೀತಿ ಪೂಜೆ ಮಾಡ್ಕೊಳೋದು ಅಷ್ಟೇ. ಮನಸ್ಸಿಗೂ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲೆಲ್ಲ ದೇವರಿಗೂ ಪೂಜೆ ಆದಮೇಲೆ ನಾನು ಏನು ನೈವೇದ್ಯ ಮಾಡಿದ್ದೆ ಅದನ್ನು ಕೂಡ ಇಟ್ಟು ನಾನು ಪೂಜೆ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಉಪ್ಪಿನ ದೀಪಕ್ಕೂ ಕೂಡ ಪೂಜೆ ಮಾಡ್ಕೊತಾ ಇದ್ದೀನಿ. ಮನಸ್ಸಿನಲ್ಲಿ ನಮ್ಗೆ ಏನು ಬೇಕೋ ಅದನ್ನು ಕೋರಿಕೆನ ಈಡೇರಿಸಪ್ಪ ಅಂತ ಅಂದ್ಕೊಂಡು ಉಪ್ಪಿನ ದೀಪಕ್ಕೂ ಕೂಡ ಪೂಜೆ ಮಾಡಬೇಕಾಗುತ್ತೆ. ಪೂಜೆ ಮಾಡಿದ್ದಿನ ನಾನ್ ವೆಜ್ ತಿನ್ನೋಂಗಿಲ್ಲ. ಉಪ್ಪಿನ ದೀಪ ಇಟ್ಟು ಪೂಜೆ ಮಾಡಿದ್ದಿನ ನಾನ್ ವೆಜ್ ತಿನ್ನೋಂಗಿಲ್ಲ. ಹಾಗೆಯೇ ಕಾಯಿ ಹೊಡೆದು ಈಗ ನಾನು ಕರ್ಪೂರನ ಬೆಳಗ್ತಾ ಇದ್ದೀನಿ. ಕರ್ಪೂರನ ಬೆಳಗ್ಗೆ ಆದಮೇಲೆ ನೈವೇದ್ಯನ ಮಾಡಿ ಆಮೇಲೆ ಕರ್ಪೂರನ ಬೆಳಗಿ ಹಾಗೆಯೇ ಧೂಪನ ಹಾಕ್ತಾಯಿದ್ದೀನಿ. ನನ್ನ ನೈವೇದ್ಯಕ್ಕೆ ಬಾಳೆಹಣ್ಣು, ಕಾಯಿ ಹಾಗೆಯೇ ಬೆಲ್ಲದನ್ನ ಮಾಡಿದ್ದೆ. ಸೊ ನಿಮಗೆ ಎಷ್ಟಾಗುತ್ತೋ ಅಷ್ಟು ನೀವು ಮಾಡಿಕೊಂಡು ಪೂಜೆನ ಮಾಡ್ಬೋದು. ಸೊ ಇದೆಲ್ಲ ಆದಮೇಲೆ ಹೊಸ್ಲಿಗೆ ಅಂತ ಏನು ನಿಂಬೆಹಣ್ಣು ಇಟ್ಟಿದ್ದೆ ಅದನ್ನು ಕಟ್ ಮಾಡಿ ಅದನ್ನು ಹೊಸ್ಲಿಗೆ ಅಂದರೆ ಮನೆ ಫಸ್ಟ್ ಬಾಗಿಲಿಗೆ ನೀವುಳಿಸಿ 3 ಸರಿ, ಒಂದು ಸರಿ ಆ್ಯಂಟಿ ಕ್ಲಾಕ್ ವೈಸು, ಇನ್ನೊಂದು ಸರಿ ಆಪೋಸಿಟಾಗಿ ಇದು ಮಾಡಿ ಅದನ್ನು ಕಟ್ ಮಾಡಿ ಅರಶಿನ ಕುಂಕುಮ ಇಟ್ಟು ಬಾಗಿಲಿಗೆ ಇಡಬೇಕು. ಹಾಗೆಯೇ ಮನೆಗೇನು ಧೂಪ ಎಲ್ಲ ಹಾಕ್ತಾಯಿದ್ದೀನಿ. ಏನೋ ಒಂಥರ ಚೆನ್ನಾಗಿರುತ್ತೆ ಆ ರೀತಿ ಎಲ್ಲ ಧೂಪ ಹಾಕಿದಾಗ. ಅದರ ಸ್ಮೆಲ್ಲು ಮತ್ತು ಅದರ ಒಂಥರ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅಂತ ಅನಿಸುತ್ತೆ ಮನೆಯೆಲ್ಲ ಈ ರೀತಿ ಧೂಪ ಹಾಕಿದಾಗ. ಹಾಗೆಯೇ ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದೆ. ಆಷಾಢ ಮಾಸ ಆದ್ದರಿಂದ ಇಲ್ಲೇ ಮನೆ ಹತ್ರ ಇರೋ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬಂದೆ. ಸೊ ಇದಾಗಿತ್ತು ಇವತ್ತಿನ ನನ್ನ ಒಂದು ಅಮಾವಾಸ್ಯೆ. ನೋಡಿದ್ರಲ್ಲ ಅಮಾವಾಸ್ಯೆ ಪೂಜೆ ಯಾವ ರೀತಿ ಮಾಡಿದೆ ಅಂತ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡಿದ್ದೀರಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.